ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 50ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಸಮಬುದ್ಧಿ ಇರುವಂತ ಮನುಷ್ಯ ಪಾಪ ಪುಣ್ಯ ಎರಡನ್ನೂ ಕೂಡ ತ್ಯಾಗ ಮಾಡ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಅರ್ಥ ಏನು, ಅವನು ಯಾವುದೇ ಭಾವನೆಗಳು ಅಥವಾ ಫಲದ ಒಂದು ಅಪೇಕ್ಷೆ ಇಲ್ಲದೆ ಅವನು ನಿಷ್ಕಾಮನಾಗಿ ಅಥವಾ ಜನರಿಗೆ ಈ ಒಂದು ಪ್ರಪಂಚಕ್ಕೆ ಒಳ್ಳೇದಾಗಲಿ ಅನ್ನುವಂಥ ಮನೋಭಾವನೆಯನ್ನ ಇಟ್ಕೊಂಡು ಕೆಲಸ ಮಾಡ್ತಾನೆ. ಅಲ್ಲ, ಅವನು ಸ್ವಾರ್ಥಕ್ಕೋಸ್ಕರ ಏನೂ ಮಾಡ್ತಾ ಇರೋದಿಲ್ಲ. ಅವನು ಮಾಡುವಂಥ ಕೆಲಸ ಏನಾಗುತ್ತೆ, ಕರ್ಮಯೋಗ ಆಗುತ್ತೆ. ಸೊ ಆಗ ಅವನು ನಿಷ್ಕಾಮ ಕರ್ಮವನ್ನ ಮಾಡಿದಾಗ ಅವನು ಕರ್ಮಯೋಗಿ ಅಂತ ಅನ್ನಿಸ್ಕೊಳ್ತಾನೆ. ಆ ರೀತಿ ಕರ್ಮವನ್ನ ಯಾರು ಮಾಡ್ತಾರೋ ಆಗ ಅದರ ರಿಸಲ್ಟು 0 ಆಗಿರತ್ತೆ. ಅಂದರೆ ಅವನಿಗೆ ಪಾಪನೂ ಬರೋದಿಲ್ಲ, ಪುಣ್ಯನೂ ಬರೋದಿಲ್ಲ, ಎಲ್ಲ ಕಂಪ್ಲೀಟ್ ಮುಕ್ತಾಯ. ಈಗ ನಾವು ಪಾಪವನ್ನ ಅಥವಾ ಪುಣ್ಯವನ್ನ ಗಳಿಸಿದ್ರೆ ಅದನ್ನ ಅನುಭವಿಸೋದಕ್ಕೋಸ್ಕರ ನಾವು ಮತ್ತೆ ಜನ್ಮವನ್ನ ತಗೋಬೇಕಾಗುತ್ತೆ. ಸೊ ಪಾಪ ಪುಣ್ಯವೇ ಇಲ್ಲ ಅಂತಂದ್ಮೇಲೆ ಮತ್ತೆ ನಾವು ಇಲ್ಲಿ ಬರುವಂತ ನೆಸೆಸಿಟಿ ಇರೋದಿಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆದ್ದರಿಂದ ನೀನು ಸಮತ್ವರೂಪಿ ಯೋಗದಲ್ಲಿ ತೊಡಗು. ಈ ಮಾತಿನ ಭಾವ ಏನು ಅಂದ್ರೆ, ನೀನು ಈಗ ಸಮತ್ವರೂಪಿ ಯೋಗದಲ್ಲಿ ತೊಡಗು ಅಂತ ಹೇಳ್ತಾ ಇದ್ದಾನಲ್ಲ ಕೃಷ್ಣ, ಯಾಕೆ ಹೇಳ್ತಾ ಇದ್ದಾನಲ್ಲಿ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಇದರಿಂದ ಅಂದ್ರೆ ಏನು, ಸಮತ್ವದಲ್ಲಿ ನೀನು ಮನಸ್ಸನ್ನ ಇಟ್ಕೊಂಡು ಯೋಗ ಮಾಡ್ತೀಯಲ್ಲ, ಆಗೇನಾಗುತ್ತೆ ಅಂತಂದ್ರೆ ಸಮಬುದ್ಧಿಯುಳ್ಳ ಯೋಗಿಯು ಜೀವನ್ಮುಕ್ತನಾಗ್ತಾನೆ. ನೋಡಿ, ಈ ರೀತಿ ಮಾಡೋದ್ರಿಂದ ಸಮಬುದ್ಧಿ ಯಾರಿಗಿರುತ್ತೋ ಅಂತ ಯೋಗಿ ಜೀವನ್ಮುಕ್ತನಾಗ್ತಾನೆ. ಮತ್ತೆ ಅವನು ಜನನ ಮರಣ ಚಕ್ರದಲ್ಲಿ ಬರೋ ಹಾಗೆ ಇಲ್ಲ. ಅದಕ್ಕೋಸ್ಕರ ನೀನು ಕೂಡ ಹಾಗೆ ಆಗಬೇಕು ಅಂತ ಅವನು ಹೇಳೋದಕ್ಕೋಸ್ಕರ ಇಲ್ಲಿ ಹೇಳಿದ್ದಾನೆ. ಅಂದರೆ ಕೃಷ್ಣ ಅರ್ಜುನ ಸಮಭಾವನೆಯಲ್ಲಿ ಅವನು ಕೂಡ ಬರಬೇಕು, ಜೀವನ್ ಮುಕ್ತನಾಗಬೇಕು ಅಂತ ಅವನು ಇಷ್ಟಪಡ್ತಾ ಇದ್ದಾನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಇಲ್ಲಿ ಭಗವಂತ ಈ ಒಂದು ಭಗವದ್ಗೀತೆನ ಯಾರ್ಯಾರು ಓದ್ತಾ ಇದ್ದಾರೋ ಕೇಳ್ತಾ ಇದ್ದಾರೋ ಅವರಿಗೆ ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದಾನೆ ಅಂತಾನೆ ಇಲ್ಲಿ ಅರ್ಥ ಆಯ್ತಾ. ಈಗ ನನಗೂ ಹೇಳ್ತಾ ಇದ್ದಾನೆ, ಇದನ್ನ ನೀವು ಕೇಳ್ತಾ ಇದ್ದೀರಲ್ವಾ, ನಿಮಗೂ ಹೇಳ್ತಾ ಇದ್ದಾನೆ. ಏನು, ನೀನು ಸಮಬುದ್ಧಿಯಿಂದ ಕೆಲಸವನ್ನ ಮಾಡಿ ಸಮತ್ವದಲ್ಲಿ ನೀನು ಕರ್ಮವನ್ನ ಮಾಡಿದಾಗ ನೀನು ಯೋಗಿ ಆಗ್ತೀಯ. ಅದರಿಂದ ನೀನು ಕೂಡ ಅವರು ಹೇಗೆ ಜೀವನ್ ಮುಕ್ತರಾಗ್ತಾರೋ ಹಾಗೆ ನೀನು ಕೂಡ ಜೀವನ್ ಮುಕ್ತನಾಗ್ತೀಯ. ಈ ರೀತಿಯ ಕರ್ಮವನ್ನೇ ಮಾಡು ಅಂತ ಕೃಷ್ಣ ಸ್ವಯಂ ನಮ್ಗೆ ಹೇಳ್ತಾ ಇದ್ದಾನೆ. ಮಾಡ್ತೀವ ನಾವು, ಅದು ನಮ್ಮಿಷ್ಟ, ಮಾಡ್ತೀವೋ ಬಿಡ್ತೀವೋ, ಅವನು ಹೇಳೋದು ಹೇಳ್ತಾನೆ. ಎಲ್ಲೂ ನಮ್ಮ ಧರ್ಮಗ್ರಂಥಗಳಲ್ಲಿ ಯಾರೂ ಅಷ್ಟೇ ಫೋರ್ಸ್ ಮಾಡೋದಿಲ್ಲ, ಹೇಳ್ತಾರೆ ಈ ರೀತಿ ಇದೆ, ಈ ರೀತಿ ಮಾಡಬೇಕು, ಮಾಡಿ ಅಂತ, ಮಾಡಲೇಬೇಕು ಅಂತ ಎಲ್ಲೂ ಹೇಳಲ್ಲ. ಯಾಕೆಂದರೆ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಫೋರ್ಸ್ ಮಾಡಿದ್ರು ನಾವು ಮಾಡಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಮತ್ತೆ ಅವರು ಒಂದು ಇಷ್ಟ, ಅದು ಅವರಿಗೆ ಈ ಒಂದು ಜನನ ಮರಣದ ಚಕ್ರದಿಂದ ಮುಕ್ತಿಯನ್ನು ಹೊಂದಬೇಕು ಅಂತ ಇಷ್ಟ ಇದೆಯಾ, ಆ ಭಗವಂತನ ಧಾಮಕ್ಕೆ ನಾನು ಮರಳಿ ಹೋಗಬೇಕು ಅನ್ನೋ ಆಸಕ್ತಿ ಇದೆಯಾ, ಇಚ್ಛೆ ಇದೆಯಾ, ಅವರು ಇದನ್ನು ಮಾಡೇ ಮಾಡ್ತಾರೆ. ನನ್ನ ಕೃಷ್ಣ ಹೇಳ್ತಾ ಇದ್ದಾನೆ ನಾನು ಮಾಡಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಬರುತ್ತೆ, ಮಾಡ್ತಾರೆ. ಆ ರೀತಿ ಇಲ್ಲದೆ ಇರೋರು ಮಾಡೋದಿಲ್ಲ, ಅಷ್ಟೇ ಇರೋದು ಡಿಫ್ರೆನ್ಸು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಸಮತ್ವರೂಪಿ ಯೋಗವೇ ಕರ್ಮಗಳಲ್ಲಿ ಕುಶಲತೆಯಾಗಿದೆ. ಈ ಒಂದು ಮಾತಿನ ಅರ್ಥ ಏನು ಅಂತ ಅಂದ್ರೆ, ಈಗ ಸಮತ್ವರೂಪಿ ಯೋಗ ಇದೆಯಲ್ಲ, ಇದು ಕರ್ಮಗಳಲ್ಲೇ ಕುಶಲತೆ. ಅಂದ್ರೆ ಆ ಕೆಲಸ ಮಾಡೋದ್ರಲ್ಲೇ ಒಂದು ಎಕ್ಸ್ಪರ್ಟ್ ಅಂತ ಹೇಳ್ತೀವಲ್ಲ, ಕುಶಲತೆ, ಆ ಕೆಲಸದಲ್ಲೇ ಕುಶಲತೆ ಇರುವಂಥದ್ದು. ಹಾಗೆ ಹೇಳ್ತಾ ಇದ್ದಾನಲ್ಲ, ಅದಕ್ಕೆ ಅರ್ಥ ಏನು ಅಂತ ಅಂದ್ಬಿಟ್ಟು ಇಲ್ಲಿ ಉತ್ತರ ಏನಪ್ಪಾ ಅಂತಂದ್ರೆ, ಇದರಿಂದ ಕರ್ಮ ಅನ್ನೋದು ಸ್ವಾಭಾವಿಕವಾಗಿ ಮನುಷ್ಯನನ್ನ ಬಂಧನದಲ್ಲಿ ಸಿಲುಕಿಸುತ್ತೆ. ಈಗ ನೋಡಿ, ಯಾವುದೇ ಒಂದು ಕೆಲಸ ಮಾಡಿ ನೀವು ಸ್ವಾಭಾವಿಕವಾಗಿ ಅದರದ್ದು ಒಂದು ಫಲ ನಮಗೆ ಕೊಟ್ಬಿಡ್ತಾನೆ ಭಗವಂತ ಅಲ್ವಾ. ನೀನು ಒಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಸಿಟ್ಕೊಂಡು ಮಾಡ್ತೀಯಾ, ಮತ್ತೆ ಫಲಾಪೇಕ್ಷೆ ಪಡ್ತಾ ಇದೆಯಾ, ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ ಸಿಕ್ಕಿಬಿಡ್ತು ನಿನಗೆ. ಮತ್ತೆ ಕರ್ಮ ಮಾಡದೆ ಯಾವ ಮನುಷ್ಯನೂ ಇರೋಕ್ಕಾಗೋದಿಲ್ಲ. ನಮ್ಮನ್ನು ಆ ರೀತಿ ಸೃಷ್ಟಿ ಮಾಡಿದ್ದಾನೆ. ಬೇಕಾದ್ರೆ ನೀವು ಯೋಚನೆ ಮಾಡಿ ನೋಡಿ, ಯಾರಾದರೂ ಸುಮ್ಮನೆ ಇರ್ತಾರಾ, ಸುಮ್ಮನೆ ಇರೋಕ್ಕಾಗುತ್ತಾ ಅಂತಂದ್ಬಿಟ್ಟು ಫಿಸಿಕಲ್ ಆಗಿ ಅಂತಂದರೆ ನಮ್ಮ ಇಂದ್ರಿಯಗಳ ಮೂಲಕ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತೀವಿ. ಒಂದು ಚಿಕ್ಕ ಮಗುವನ್ನೂ ತಗೊಂಡು ನೋಡಿ, ವಯಸ್ಸಾಗಿರೋ ಮುದುಕರವರೆಗೂ ನೋಡಿ,
ಅವರು ಕೈ ಕಾಲಿಂದ, ಕಣ್ಣಿಂದ, ಕಿವಿಯಿಂದ, ಅಂದರೆ ತಮ್ಮ ಇಂದ್ರಿಯಗಳು ಯಾವುದೇ ಪಾರ್ಟ್ ಆಗಿರ್ಬೋದು ನಮ್ಮ ಬಾಡಿಯಲ್ಲಿ, ಅದರ ಮೂಲಕ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅದು ಮಾಡಲಿಲ್ಲ ಸುಮ್ಮನೆ ಇದ್ದಾರಾ, ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ ಆದರೂ ಕೆಲಸ ಮಾಡ್ತಾ ಇರ್ತಾರೆ. ಕೈಕಾಲು ಏನು ಮಾಡದೆ ಸುಮ್ಮನೆ ಇದ್ದರೂ ಕೂಡ ಒಳಗಡೆ ಆಲೋಚನೆ, ಅದು ಕೆಲಸನೇ. ಆ ರೀತಿ ಅಂದರೆ ಭಗವಂತ ಸೃಷ್ಟಿ ಮಾಡಿರೋದೇ ನಮ್ಮನ್ನು ಹಾಗೆ. ಕರ್ಮ ಮಾಡದೆ ಯಾವ ಮನುಷ್ಯನೂ ಇರೋದಕ್ಕಾಗಲ್ಲ, ಏನಾದರೂ ಒಂದನ್ನು ಅವನು ಮಾಡಲೇಬೇಕಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಕರ್ಮಗಳಿಂದ ಬಿಡುಗಡೆ ಆಗೋದು ಹೇಗಪ್ಪ? ಕರ್ಮ ಅಂತೂ ಮಾಡಲೇಬೇಕು, ಆದರೆ ಅದರಿಂದ ಹೊರಗಡೆ ಬರೋದು ಹೇಗೆ ಅಂತಂದರೆ, ಎಲ್ಲಕ್ಕಿಂತ ಒಳ್ಳೆಯ ಯುಕ್ತಿ ಏನಪ್ಪ ಅಂತಂದರೆ ಸಮತ್ವ ಯೋಗ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಸಮಬುದ್ಧಿಯಿಂದ ಯುಕ್ತನಾಗಿ ಕರ್ಮ ಮಾಡುವಂಥ ಮನುಷ್ಯ ಇದ್ದಾನಲ್ಲ, ಅವನು ಇದರ ಪ್ರಭಾವದಿಂದ, ಅಂದರೆ ಅವುಗಳ ಬಂಧನಕ್ಕೆ ಒಳಗಾಗೋದಿಲ್ಲ. ಎಷ್ಟು ಈಸಿಯಾಗಿ ಹೇಳಿದ್ದಾರೆ ನೋಡಿ. ಸಮಭಾವನೆಯನ್ನು ಇಟ್ಕೊಂಡು ಏನೇ ಇದ್ರೂ ಕೂಡ ಸಮತ್ವದಲ್ಲಿ ನೋಡುವಂಥದ್ದು. ಅಷ್ಟನ್ನ ಮನಸ್ಸಲ್ಲಿ ಇಟ್ಕೊಂಡು ನೀನು ನಾನು ಮಾಡಿರೋ ಕೆಲಸಕ್ಕೆ ಒಳ್ಳೆ ಫಲ ಆದರೂ ಕೊಡು, ಕೆಟ್ಟ ಫಲ ಆದರೂ ಕೊಡು, ಏನಾದರೂ ಕೊಡು, ಕಷ್ಟನಾದರೂ ಕೊಡು, ದುಃಖನಾದರೂ ಕೊಡು, ನೋವಾದರೂ ಕೊಡು, ನಲಿವಾದರೂ ಕೊಡು, ಅಷ್ಟೇ. ನಾನು ಈ ಕೆಲಸವನ್ನು ಮಾಡಬೇಕು, ನಿನಗೆ ಸಮರ್ಪಣೆ ಮಾಡಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಭಗವಂತನ ನೆನೆಸ್ಕೊಂಡು ಮಾಡ್ತಾ ಇರೋದಷ್ಟೇ. ಅಲ್ಲಿ ಭಗವಂತನೂ ಬರೋದಿಲ್ಲ, ತನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಾನಲ್ಲ ಅವನು ಕೂಡ ಕರ್ಮಯೋಗಿ ಅಂತ ಅನ್ನಿಸ್ಕೊಳ್ತಾನೆ. ಅದಕ್ಕೋಸ್ಕರನೇ ಕರ್ಮಗಳಲ್ಲಿ ಯೋಗವೇ ಕುಶಲತೆ ಅಂತ ಹೇಳಿರೋದು. ಸಾಧನೆ ಕಾಲದಲ್ಲಿ ಸಮಬುದ್ಧಿಯಿಂದ ಕರ್ಮ ಮಾಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಮತ್ತೆ ಸಿದ್ಧಾವಸ್ಥೆ ಬರುತ್ತಲ್ಲ, ಅದು ಸಮತ್ವದಲ್ಲಿ ಪೂರ್ಣ ಸ್ಥಿತಿ ಉಂಟಾಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ಈಗ ನಾವು ಸಾಧನೆ ಇವಾಗ ಶುರು ಮಾಡ್ತಾ ಇದ್ದೀವಿ, ಇವಾಗ ಭಗವಂತ ಹೇಳ್ಕೊಟ್ಟಿದ್ದಾನಲ್ವ, ಇನ್ನು ಮುಂದೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಏನು, ಯಾವುದೇ ಕೆಲಸ ಆದರೂ ಕೂಡ ಅದರಲ್ಲಿ ಫಲವನ್ನು ನಾವು ಅಪೇಕ್ಷಿಸದೆ ಸಮತ್ವವನ್ನು ಇಟ್ಕೊಂಡು, ಸಮಬುದ್ಧಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಲ್ವಾ, ಆ ರೀತಿ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಸಾಧನೆ ಕಾಲದಲ್ಲಿ. ಆದರೆ ಸಿದ್ಧಾವಸ್ಥೆ ಅಂತಂದ್ರೆ ಏನು, ಮಾಡ್ತಾ 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 ನಾವು ಸಿದ್ಧಿಸ್ಬಿಡ್ತೀವಿ ಅದನ್ನು. ಅಂದರೆ ಅಲ್ಲಿಗೆ ರೀಚ್ ಆಗಿಬಿಡ್ತೀವಿ, ನಮಗೆ ಯೋಚನೆ ಮಾಡೋದು ಬೇಕಾಗಿಲ್ಲ, ಅದು ತಂತಾನಾಗೆ ಬಂದ್ಬಿಡುತ್ತೆ. ಆ ಸಮತ್ವ ಅನ್ನೋದು ಅದು ಪೂರ್ಣ ಸ್ಥಿತಿಯಲ್ಲಿ ಉಂಟಾಗುತ್ತೆ. ಅದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿದ್ದಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.